ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಹೊರಬಂದಿಲ್ಲ ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರು ಬದಲು ಬಿಬಿಎಂಪಿ ಬೋರ್ಡೇ ಚಾಲ್ತಿಯಲ್ಲಿದೆ. ಸ್ವಾಗತ ಗೋಪುರದಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು ಗಮನಿಸ್ತಾ ಇರಬಹುದು. ಬಿಬಿಎಂಪಿ ಗಣರಾಜ್ಯೋತ್ಸವ 2026 ಇದು ಸ್ವಾಗತ ಬೋರ್ಡ್. ಮಾಣಿಕ್ಯ ಮೈದಾನದ ಗೇಟ್ ನಂಬರ್ 4ರಲ್ಲಿ ಅಳವಡಿಕೆಯನ್ನ ಮಾಡಲಾಗಿದೆ. ಈಗಾಗಲೇ ಬಿಬಿಎಂಪಿ ಎನ್ನುವಂಥ ನಾಮಫಲಕವನ್ನ ತೆಗೆದುಹಾಕಲಾಗಿದೆ. ಗ್ರೇಟರ್ ಬೆಂಗಳೂರು ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇನ್ನು ಮುಂದೆ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಲಾಗಿತ್ತು. ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಈ ಬಿಬಿಎಂಪಿ ಹೆಸರನ್ನ ಇನ್ನೂ ಮರೆತಂತೆ ಕಾಣ್ತಾ ಇಲ್ಲ. ಗಣರಾಜ್ಯೋತ್ಸವದ ಸ್ವಾಗತ ಬೋರ್ಡ್ನಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಸ್ವಾಗತ ಗೋಪುರ ಗೇಟ್ ನಂಬರ್ 4ರಲ್ಲಿ ಈ ರೀತಿ ಉಲ್ಲೇಖವನ್ನ ಮಾಡಿರುವಂತದ್ದು. ಎಲ್ಲಾ ಕಡೆ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾನೆ ಹೆಸರಿತ್ತು. ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಹೊರಬಂದಿಲ್ಲ ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರು ಬದಲು ಬಿಬಿಎಂಪಿ ಬೋರ್ಡೇ ಚಾಲ್ತಿಯಲ್ಲಿದೆ. ಸ್ವಾಗತ ಗೋಪುರದಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು ಗಮನಿಸ್ತಾ ಇರಬಹುದು. ಬಿಬಿಎಂಪಿ ಗಣರಾಜ್ಯೋತ್ಸವ 2026 ಇದು ಸ್ವಾಗತ ಬೋರ್ಡ್. ಮಾಣಿಕ್ಯ ಮೈದಾನದ ಗೇಟ್ ನಂಬರ್ 4ರಲ್ಲಿ ಅಳವಡಿಕೆಯನ್ನ ಮಾಡಲಾಗಿದೆ. ಈಗಾಗಲೇ ಬಿಬಿಎಂಪಿ ಎನ್ನುವಂಥ ನಾಮಫಲಕವನ್ನ ತೆಗೆದುಹಾಕಲಾಗಿದೆ. ಗ್ರೇಟರ್ ಬೆಂಗಳೂರು ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇನ್ನು ಮುಂದೆ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಲಾಗಿತ್ತು. ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಈ ಬಿಬಿಎಂಪಿ ಹೆಸರನ್ನ ಇನ್ನೂ ಮರೆತಂತೆ ಕಾಣ್ತಾ ಇಲ್ಲ. ಗಣರಾಜ್ಯೋತ್ಸವದ ಸ್ವಾಗತ ಬೋರ್ಡ್ನಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಸ್ವಾಗತ ಗೋಪುರ ಗೇಟ್ ನಂಬರ್ 4ರಲ್ಲಿ ಈ ರೀತಿ ಉಲ್ಲೇಖವನ್ನ ಮಾಡಿರುವಂತದ್ದು. ಎಲ್ಲಾ ಕಡೆ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾನೆ ಹೆಸರಿತ್ತು. ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಹೊರಬಂದಿಲ್ಲ ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರು ಬದಲು ಬಿಬಿಎಂಪಿ ಬೋರ್ಡೇ ಚಾಲ್ತಿಯಲ್ಲಿದೆ. ಸ್ವಾಗತ ಗೋಪುರದಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು ಗಮನಿಸ್ತಾ ಇರಬಹುದು. ಬಿಬಿಎಂಪಿ ಗಣರಾಜ್ಯೋತ್ಸವ 2026 ಇದು ಸ್ವಾಗತ ಬೋರ್ಡ್. ಮಾಣಿಕ್ಯ ಮೈದಾನದ ಗೇಟ್ ನಂಬರ್ 4ರಲ್ಲಿ ಅಳವಡಿಕೆಯನ್ನ ಮಾಡಲಾಗಿದೆ. ಈಗಾಗಲೇ ಬಿಬಿಎಂಪಿ ಎನ್ನುವಂಥ ನಾಮಫಲಕವನ್ನ ತೆಗೆದುಹಾಕಲಾಗಿದೆ. ಗ್ರೇಟರ್ ಬೆಂಗಳೂರು ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇನ್ನು ಮುಂದೆ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಲಾಗಿತ್ತು. ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಈ ಬಿಬಿಎಂಪಿ ಹೆಸರನ್ನ ಇನ್ನೂ ಮರೆತಂತೆ ಕಾಣ್ತಾ ಇಲ್ಲ. ಗಣರಾಜ್ಯೋತ್ಸವದ ಸ್ವಾಗತ ಬೋರ್ಡ್ನಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಸ್ವಾಗತ ಗೋಪುರ ಗೇಟ್ ನಂಬರ್ 4ರಲ್ಲಿ ಈ ರೀತಿ ಉಲ್ಲೇಖವನ್ನ ಮಾಡಿರುವಂತದ್ದು. ಎಲ್ಲಾ ಕಡೆ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾನೆ ಹೆಸರಿತ್ತು. ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಹೊರಬಂದಿಲ್ಲ ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರು ಬದಲು ಬಿಬಿಎಂಪಿ ಬೋರ್ಡೇ ಚಾಲ್ತಿಯಲ್ಲಿದೆ. ಸ್ವಾಗತ ಗೋಪುರದಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು ಗಮನಿಸ್ತಾ ಇರಬಹುದು. ಬಿಬಿಎಂಪಿ ಗಣರಾಜ್ಯೋತ್ಸವ 2026 ಇದು ಸ್ವಾಗತ ಬೋರ್ಡ್. ಮಾಣಿಕ್ಯ ಮೈದಾನದ ಗೇಟ್ ನಂಬರ್ 4ರಲ್ಲಿ ಅಳವಡಿಕೆಯನ್ನ ಮಾಡಲಾಗಿದೆ. ಈಗಾಗಲೇ ಬಿಬಿಎಂಪಿ ಎನ್ನುವಂಥ ನಾಮಫಲಕವನ್ನ ತೆಗೆದುಹಾಕಲಾಗಿದೆ. ಗ್ರೇಟರ್ ಬೆಂಗಳೂರು ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇನ್ನು ಮುಂದೆ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಲಾಗಿತ್ತು. ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಈ ಬಿಬಿಎಂಪಿ ಹೆಸರನ್ನ ಇನ್ನೂ ಮರೆತಂತೆ ಕಾಣ್ತಾ ಇಲ್ಲ. ಗಣರಾಜ್ಯೋತ್ಸವದ ಸ್ವಾಗತ ಬೋರ್ಡ್ನಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಸ್ವಾಗತ ಗೋಪುರ ಗೇಟ್ ನಂಬರ್ 4ರಲ್ಲಿ ಈ ರೀತಿ ಉಲ್ಲೇಖವನ್ನ ಮಾಡಿರುವಂತದ್ದು. ಎಲ್ಲಾ ಕಡೆ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾನೆ ಹೆಸರಿತ್ತು.
ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಹೊರಬಂದಿಲ್ಲ ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರು ಬದಲು ಬಿಬಿಎಂಪಿ ಬೋರ್ಡೇ ಚಾಲ್ತಿಯಲ್ಲಿದೆ. ಸ್ವಾಗತ ಗೋಪುರದಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು ಗಮನಿಸ್ತಾ ಇರಬಹುದು. ಬಿಬಿಎಂಪಿ ಗಣರಾಜ್ಯೋತ್ಸವ 2026 ಇದು ಸ್ವಾಗತ ಬೋರ್ಡ್. ಮಾಣಿಕ್ಯ ಮೈದಾನದ ಗೇಟ್ ನಂಬರ್ 4ರಲ್ಲಿ ಅಳವಡಿಕೆಯನ್ನ ಮಾಡಲಾಗಿದೆ. ಈಗಾಗಲೇ ಬಿಬಿಎಂಪಿ ಎನ್ನುವಂಥ ನಾಮಫಲಕವನ್ನ ತೆಗೆದುಹಾಕಲಾಗಿದೆ. ಗ್ರೇಟರ್ ಬೆಂಗಳೂರು ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇನ್ನು ಮುಂದೆ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಲಾಗಿತ್ತು. ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಈ ಬಿಬಿಎಂಪಿ ಹೆಸರನ್ನ ಇನ್ನೂ ಮರೆತಂತೆ ಕಾಣ್ತಾ ಇಲ್ಲ. ಗಣರಾಜ್ಯೋತ್ಸವದ ಸ್ವಾಗತ ಬೋರ್ಡ್ನಲ್ಲಿ ಬಿಬಿಎಂಪಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಸ್ವಾಗತ ಗೋಪುರ ಗೇಟ್ ನಂಬರ್ 4ರಲ್ಲಿ ಈ ರೀತಿ ಉಲ್ಲೇಖವನ್ನ ಮಾಡಿರುವಂತದ್ದು. ಎಲ್ಲಾ ಕಡೆ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾನೆ ಹೆಸರಿತ್ತು.